ಹಲೋ ಅಮ್ಮ, ನಮಸ್ಕಾರ ಅಮ್ಮ. ನಮಸ್ಕಾರ ಮ್ಯಾಮ್. ಯಾವ ಊರಮ್ಮ? ಗೌರಿಬಿದನೂರ ಮ್ಯಾಮ್. ನಿಮ್ಮ ಹೆಸರು? ಲಾವಣ್ಯ. ಲಾವಣ್ಯ ಅವರೇ, ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ 2-3 ದಿವಸದಿಂದ ಕಾಲ್ ಮಾಡಿದ್ರಿ. ಆಯ್ತು, ನಾನು ನಿಮ್ಮ ಹತ್ರ ಮಾತಾಡಿದೆ. ಇವಾಗ ನೀವು ಬಂದು ನಾನ್ ವೆಜ್ ತಿನ್ನಲ್ಲ, ವೆಜ್ಜು ಅಂತಂದ್ರೆ ನನಗೆ ಯಲಹಂಕನಲ್ಲಿ ಪಾಪು ನೋಡ್ಕೊಂಡು ನೀವು ಅಲ್ಲೇ ಇರ್ಬೇಕಮ್ಮ, ನಿಮಗೆ ತಿಂಗಳಿಗೆ 2 ರಜೆ ಇದೆ, 15,000 ಸ್ಯಾಲ್ರಿ ಇದೆ ಅಂತ ಹೇಳಿದೆ. ಓಕೆ ಅಂತ ಒಪ್ಕೊಂಡು ಬಂದ್ರಿ ನೀವು. ನನ್ನ ಬಗ್ಗೆ ಏನು ಹೇಳ್ತೀರಾ ನೀವೇ ಮಾತಾಡಿ ಅಮ್ಮ. ಮ್ಯಾಮ್ ತುಂಬಾ ಒಳ್ಳೆ ಅವರು ಮ್ಯಾಮ್. ನೀವು ಯಾರನ್ನ ಕೆಟ್ಟದಾಗಿ ಮಾತಾಡಿದ್ರೆ ಅವರು ಅವ್ರು ಮಾತಾಡೋರು ನೋಡಮ್ಮ, ಹುಳ ಬಿದ್ಬಿಡ್ತಾವ್ರ ಬಾಯಿಗೆ ಅಷ್ಟೇ ಹೋಗ್ತಾರೆ ಮ್ಯಾಮ್. ಗೊತ್ತಾಯ್ತಾ? ನೀವು ನಮ್ಗೆ ಬೇಕು, ನಂತರ ಇರೋ ಅವರು ಜಾಸ್ತಿ ನಿಮ್ಗೆ ಬರ್ತಿದಾರಮ್ಮ. ಇವಾಗ್ಲೂ ಇನ್ನ ಬರ್ತಾರಮ್ಮ. ನಾನು ಕೆಟ್ಟ ಕೆಲಸ ಮಾಡ್ತಿಲ್ಲ. ನನಗೆ ನೆನ್ನೆ ಒಬ್ಳು ಹೇಳಿದ್ಲು, ಅವಳ ಹೆಸರು ಹೇಳೋದ್ ಬೇಡ, ಯಾಕಂದ್ರೆ ಹುಡುಗಿ ಇನ್ನ ಮದ್ವೆ ಆಗಿಲ್ಲ. ಅವಳು ಕೆಲ್ಸಕ್ಕೆ ಬಿಟ್ಟಿದ್ದೆ. ಅವಳು 8 ದಿವಸ ಕೆಲಸ ಮಾಡಿದ್ಲು. ನೀನು ನನ್ನ ತಲೆ ಹಿಡ್ದೆ ಅನ್ಬಿಟ್ಲು. ಅಯ್ಯೋ ದೇವ್ರೆ, ನೋಡಿ, ನಾನು ಅಂತ ಕೆಲಸ ನನ್ನ ಲೈಫಲ್ಲೇ ನನ್ನ ಪ್ರಾಣ ಹೋದ್ರು ನಾನು ಆ ಥರ ಕೆಲಸ ಮಾಡಲ್ಲ. ಅವಳು ನನ್ನ ಮಗಳಲ್ವಾ? ಇವರು ನನ್ನ ಕೆಲ್ಸಕ್ಕೆ ಕೊಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವ್ರು ನನ್ನ ಮಗಳಿಲ್ಲ ಅಂದ್ರು ನನ್ಗೊಂದು ಅಕ್ಕನೋ ತಂಗಿನೋ ಅಲ್ವಾ ಇವರು? ಅಲ್ವಾ? ನನ್ಗೊಂದು ಸಿಸ್ಟರ್ ಸಮಾನ ಅಲ್ವಾ? ನಾನು ಇವ್ರನ್ನ ತಲೆ ಹಿಡಿತೀನಿ ಅಂದ್ರೆ ನಾನೇನು ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀನಿ? ಗೊತ್ತಾಯ್ತಾ? ನನ್ನ ನಂಬ್ಕೊಂಡು ಬಂದವರು ನಾನು 3 ಹೊತ್ತು ಅನ್ನ ಕೊಟ್ಟು ಅವ್ರಿಗೆ ಕೈ ತುಂಬ ಸಂಬಳ ಕೊಟ್ಟು, ಇವ್ರಿಗೆ ಪಾಪ ಹಸ್ಬೆಂಡು ಡೆತ್ ಆಗಿದ್ದಾರೆ, 2 ಮಕ್ಕಳಿದ್ದಾರೆ. ಇವರು ಪಾಪ ನನ್ನ ಹುಡ್ಕೊಂಡು ನನ್ನ ಮನೆಗೆ ಬಂದಿದ್ದಾರೆ. ಇವತ್ತು ನನ್ನ ಮನೇಲಿ ನೋಡಿ, ನಾನು ಯಾವಾಗಲೂ ವಿಡಿಯೋ ಮಾಡ್ತಿಲ್ಲ ನೋಡಿ, ಇಲ್ಲಿ ಕ್ಯಾಲೆಂಡರ್ ಇದೆ ನಂದಿಲ್ಲ, ಒಂದು ಕ್ಯಾಲೆಂಡರ್ ಇದೆ ನೋಡಿ. ಇದು ನನ್ನ ಮನೆಯೇ, ಇದು ನೋಡ್ಕೊಂಬಿಡಿ. ಇದು ನಾನಿರೋ ಮನೆಯೇ, ಇದು ನನ್ನ ಮನೆಯಿಂದನೇ ನಾನು ವಿಡಿಯೋ ಮಾಡ್ತಿರೋದು. ಯಾವಾಗಲೂ ನಾನು ಇಲ್ಲಿ ಕೂತ್ಕೊಂಡೆ ನಾನು ವಿಡಿಯೋ ಮಾಡೋದು. ಗೊತ್ತಾಯ್ತಾ? ಈ ಅಮ್ಮ ನನಗೆ ಏನಂತ ಹೇಳಿದ್ರು ಅಂದರೆ, ನನಗೆ ಗಂಡ ಇಲ್ಲ ಮೇಡಮ್, ನಾನು ಬೇರೆ ಏಜೆನ್ಸಿಯವರು ಪಾಪ ಈ ಅಮ್ಮನಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಕಾಲ್ ಮಾಡಿ ನಾನು 20,000 ಕೊಡ್ತೀನಿ, 40,000, 50,000 ಕೊಡ್ತೀನಿ ಅಂತ ಹೇಳಮ್ಮ. ನೀನು ಹೇಳಿದೆಯಲ್ಲಮ್ಮ, ಹುಡುಗರೆಲ್ಲ ಕಾಲ್ ಮಾಡಿ ಎಮ್ಮನ್ ಟಾರ್ಚರ್ ಕೊಟ್ಟಿದ್ದಾರೆ. ಪಾಪ ಅಮ್ಮ ಯಾವುದು ಹೇಳ್ದಂಗೆ ನನ್ನ ಹತ್ರ ಬಂದ್ಲಿ. ಇವತ್ತು ಬಂದಿದ್ದಾರೆ ನೋಡಿ, ಕೂತಿದ್ದಾರೆ. ಈಗ ಟಿಫನ್ ಮಾಡಿಸ್ದೆ, ಕೂತಿದ್ದಾರೆ. ಈಗ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ ಪಾಪು ನೋಡೋದಿಕ್ಕೆ ಅಷ್ಟೇ. ನಮಗೆ ನೋಡಮ್ಮ, ನಮ್ಗೆ ಒಳ್ಳೆ ಹೆಸರು ತಗೊಂಬ, ಏಜೆನ್ಸಿಗೆ ಒಳ್ಳೆ ಹೆಸರು ತಗೊಂಬ. ನೀನು ನಿನ್ನ ಮಕ್ಕಳು ನೋಡ್ಬೇಕಾ? ತಿಂಗಳಿಗೊಂದ್ಸಲಿ ಸಂಬಳ ತಗೊಂಡು ಮಕ್ಕಳಿಗೆ ಏನು ಬೇಕೋ ಎಲ್ಲ ತೊಗೊಂಡೋಗಿ ಸಂತೋಷವಾಗಿರೋ. ಸುಮ್ಮನೆ ರಜಾ ಹಾಕೋಕೆ ಹೋಗ್ಬೇಡ. ಎಮರ್ಜೆನ್ಸಿ ಇದ್ರೆ ಮಾತ್ರ ರಜಾ ಹಾಕು, ಅಷ್ಟೇ ನಾನು ಹೇಳೋದು. ಗೊತ್ತಾಯ್ತಾ? ನಾನು ನೋಡಮ್ಮ, ನನ್ನ ಸ್ಯಾಲ್ರಿನಲ್ಲೂ ಯಾರಿಗೂ ಮೋಸ ಮಾಡಲ್ಲ. ನನಗೇನೋ ಆಗಬೇಕಾಗಿರೋದು, ನಿನ್ನ ಸ್ಯಾಲ್ರಿ ನೀನು ಕೊಡ್ತೀನಿ, ನನ್ನ ಕಮಿಷನ್ ಏನಿದೆಯೋ 1 ತಿಂಗಳು ನಾನು ತೊಗೋತೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಈ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ರೆ ಎಂತೆಂಥ ಮೆಸೇಜ್ ಹಾಕ್ತೀರಪ್ಪ. ಕಮಿಷನ್ಗೋಸ್ಕರ ಬದುಕಿದ್ಯಾ ಅಂತೀರಾ, ಮುಂಡೆ ಅಂತೀರಾ, ಬೇವರ್ಸಿ ಅಂತೀರಾ. ನಿಮ್ಮ ಬಾಯಿಗೆ ಲಕ್ವಾನೇ ಹೊಡೆಯೋದು. ಗೊತ್ತಾಯ್ತಾ? ನಮ್ಮನ್ನ ಅದು ನಾನು ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ, ಬ್ರಾಹ್ಮಣರವ್ರನ್ನ ಅಂದ್ರೆ ಮಾತ್ರ ಟಿಟ್ ಫಾರ್ ಟ್ಯಾಟ್ ಅನ್ಭೋಗಿಸ್ತೀರಾ. ಅಂದವ್ರಿಗೆ ಮೆಸೇಜ್ ಹಾಕ್ದವ್ರಿಗೆ. ಆಯ್ತಮ್ಮ, ನಾನು ಇವತ್ತು ಬಿಡ್ತಾ ಇದ್ದೀನಿ. ನಿನಗೆ ನೆಕ್ಸ್ಟ್ ಮಂತಿಂದ ರಜಾ ಕಣಮ್ಮ. 1 ತಿಂಗಳು. ಇವತ್ತು ಎಷ್ಟಮ್ಮ ಡೇಟು? ಇವತ್ತು ಆಲ್ರೆಡಿ 12th. ನೆಕ್ಸ್ಟ್ ಮಂತು 12th ಆದಮೇಲೆ ನಾನು ಹಬ್ಬ ಅಂತ ಹೇಳಿದೆಯಲ್ಲ, ನಾನು ಮೇಡಮ್ ಹತ್ರ ಮಾತಾಡ್ತೀನಮ್ಮ. ಸರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಪಾ.